Good morning, dear students. Dear student, today let us discuss about new topic commission. So, nimge discount ಆಯಿತು. Today I am going to start commission. So, dear students, all of you take your textbooks. You see here commission. So, first, so you see in your textbooks commission. So, buying and selling is called commission agent or broker. So the money that broker or agent receives in the deal is called a brokerage or commission. Okay. So ಇಲ್ಲಿ ನೀವು ಜಸ್ಟ್ ಒಂದು ಫಾರ್ಮಾ ತಿಳ್ಕೋಬೇಕು. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 100 ಡಿವೈಡ್ ಬೈ ಕಮಿಷನ್ ರೇಟ್ ಇಂಟು ಕಮಿಷನ್. ಇದೊಂದು ಫಾರ್ಮುಲಾ ತಿಳ್ಕೊಳ್ಳಿ. ಸೊ ಇಲ್ಲಿ ಉಳಿದಿದ್ದೆಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಕಮಿಷನ್ ಅಂತಂದ್ರೆ ನಾವು ಒಂದು ಯಾವ್ದಾರ ಒಂದು ಸೇಲ್ ಮಾಡಿದ್ರೆ ಅದ್ರ ಬಗ್ಗೆ ತೆಗೆದುಕೊಳ್ತಕ್ಕಂಥದ್ದು ಎಕ್ಸ್ಟ್ರಾ ರುಪೀಸ್ ಕಮಿಷನ್. ಸೊ ಅದೊಂದು ನೀವು ಇದೊಂದು ಫಾರ್ಮುಲಾ ಬರ್ಕೊಳ್ಳಿದು. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ನೋಡಿ, SP is equal to selling price is equal to 100 divided by commission rate. Commission rate into commission ಓಕೆ, ಇದೊಂದು ಫಾರ್ಮುಲಾ ತೆಗೆದುಕೊಳ್ಳಿ ನೀವು. ಸೊ ಈಗ ನೋಡೋಣ. ಫಸ್ಟ್ ಪ್ರಾಬ್ಲಮ್ ಯು ಸಿ. ಎಸ್, ಫಸ್ಟ್ ಪ್ರಾಬ್ಲಮ್. Sindhu sells her scooty for rupees 28,000 through a broker. The rate of brokerage is 2%. Find the commission that the agent gets and the net amount of Sindhu gets. ಇಲ್ಲಿ ಏಜೆಂಟ್ ಎಷ್ಟು ಅಮೌಂಟ್ ತೆಗೆದುಕೊಂಡ ಅಂಡ್ ಸಿಂಧುಗೆ ಎಷ್ಟು ಅಮೌಂಟ್ ನೆಟ್ ಸಿಕ್ತು. ಫೈಂಡ್ ಔಟ್ ಯರ್ ಸಿಂಧು ಅಮೌಂಟ್ ನೆಟ್ ಅಂಡ್ ಕಮಿಷನ್ ಏಜೆಂಟ್ ಅಮೌಂಟ್. ಸೊ ಫಸ್ಟ್ ಪ್ರೈಸ್ ಆಫ್ ಸ್ಕೂಟಿ ಇದು ಬರ್ಕೋಣ. ಪ್ರೈಸ್ ಆಫ್ ಸ್ಕೂಟಿ ರೂಪೀಸ್ 2,800. ರೇಟ್ ಆಫ್ ಕಮಿಷನ್ is equal to how much? ನಿಮಗೆ ಗೊತ್ತಲ್ಲ, 2%. ಓಕೆ, ಇಷ್ಟು ಅವ್ರು ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಕಮಿಷನ್ ಎಷ್ಟು ಬರ್ತದೆ ನೋಡೋಣ. ಕಮಿಷನ್ ಇಸ್ ಈಕ್ವಲ್ ಟು ಹೌ ಮಚ್ ಇದೆ ನೋಡಿ. 2 ಎಷ್ಟಿಗೆ 2% ಹೌ ಮಚ್ ರುಪೀಸ್? ಸ್ಕೂಟಿ ರುಪೀಸ್ 2,800. ಯು ಸಿ ದಿಸ್ ಇಸ್ 2,800, 28,000. ಸಾರಿ, 28,000. So that is equal to simplify this. 2 2s are 4, 4 plus 1, 5 divided by 2 into 28,000. So 5 into 2 14s are 14,000. So ಎಷ್ಟು ಬರುತ್ತೆ ನೋಡಿ ಇಲ್ಲಿ 14,000 ಅಂತಂದ್ರೆ ಎಷ್ಟು ಬರ್ತದೆ? 5 into 2 2s are 4, 2 2s are 4 plus 1 5 divided by 2 ಇಂಟು 100 ಮಾಡಿ. ಕಮಿಷನ್ ದಟ್ ಈಸ್ ಈಕ್ವಲ್ ಟು ಡಿವೈಡ್ ಬೈ 100 ಮಾಡ್ತಾರೆ ಎಷ್ಟು ಬರ್ತದೆ? ಡಿವೈಡೆಡ್ ಬೈ 100. ಕಮಿಷನ್ ಡಿವೈಡ್ ಬೈ 100 ಅಂತಂದ್ರೆ ದಿಸ್ ಒನ್ ಕ್ಯಾನ್ಸಲ್. ಸೊ 140 into 5 700 rupees ಕಮಿಷನ್. ಓಕೆ, ನಾನು ಹೇಳಿದೆ ನಿಮಗೆ ಫಾರ್ಮಾ ತಗೋಬೇಕು. ಯಾಕೆಂದ್ರೆ 100 ಇಲ್ಲಿರ್ತದ, ಡಿವೈಡ್ ಬೈ 100 ಮಾಡಿ 700 ಬರ್ತದ. ಸೊ ದೆನ್ ನೋಡಿ ಏನ್ ಬರ್ತದೆ ನೆಕ್ಸ್ಟ್. ಕಮಿಷನ್ ಇಸ್ ಈಕ್ವಲ್ ಟು 700. ನೆಕ್ಸ್ಟ್ ನೆಟ್ ಅಮೌಂಟ್ ಎಷ್ಟು ಬರ್ತದೆ ನೋಡೋಣ. ನೆಟ್ ಅಮೌಂಟ್ ಸಿಂಧು ಗೇಟ್ಸ್ ಇಸ್ ಈಕ್ವಲ್ ಟು ಹೌ ಮಚ್? 28,000 ಸ್ಕೂಟಿ ವ್ಯಾಲ್ಯೂಸ್, 700 ದಿಸ್ ಒನ್. therefore that is equal to 700 ಏನು ಕಮಿಷನ್. ಸೊ therefore 27,300 rupees. 27,300 rupees. ಓಕೆನಾ? ರೈಟ್ ಆನ್ ದಿಸ್. ಓಕೆ, 100 ಡೇ ತರ ಗೊತ್ತಾಯ್ತು ನಿಮಗೆ. ಸೊ ಫಾರ್ಮುಲಾ ಬರ್ದಿದ್ದೀರಾ, ಇನ್ನೊಂದು ಫಾರ್ಮುಲಾ ಹಾಕೊಂಡೇ ಮಾಡೋಣ ತಗೊಳ್ಬೇಕಾ ನಿಮ್ಗೆ ಬೇಕು ಅಂದ್ರೆ. ನೋಡಿ ಇಲ್ಲಿ ಈ ಕಮಿಷನ್ ಡೈರೆಕ್ಟ್ ತಗೊಂಡಿದ್ದೀನಿ. ಇದು ನಾನು ಡೈರೆಕ್ಟ್ ತಗೊಂಡೆ. ನಿಮ್ಗೆ ಅರ್ಥ ಆಗಿದೆಯಾ ಇದು? ಇಲ್ಲ ಅಂದ್ರೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡ್ರಿ. ಹೇಗೆ ಬರುತ್ತೆ 700 ಹೇಗೆ ಅಂದ್ರೆ ಬೇಕಾದ್ರೆ ನೀವು ಫಾರ್ಮುಲಾ ತಗೊಂಡೆ ತೋರಿಸ್ತೀನಿ ನೋಡಿ. ಇಲ್ಲಿ ಫಾರ್ಮುಲಾ ಏನ್ ಬರ್ಸಿದೆ ನಾನು? ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು
100 divided by commission rate. CR ಅಂದ್ರೆ commission rate into commission. CS ಅಂದ್ರೆ commission ಅಂತ ತಿಳ್ಕೊಳ್ಳಿ. ನಾವು ಕಂಡುಹಿಡಿಯಬೇಕಾಗಿರೋದು ಕಮಿಷನ್ ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಅಲ್ಲಿ ಏನ್ ಬರ್ತದೆ, ಕಮಿಷನ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಇಂಟು ಕಮಿಷನ್ ರೇಟ್ ಡಿವೈಡೆಡ್ ಬೈ 100. ಸೆಲ್ಲಿಂಗ್ ಪ್ರೈಸ್ ಎಷ್ಟಿತ್ತು, 28,000 ಇಂಟು ಕಮಿಷನ್ ರೇಟ್ ಎಷ್ಟು 2. ಇದನ್ನ ಯಾವ ರೀತಿ ಬರ್ಕೋಬಹುದು, 5/2 ಅಂತ ಬರ್ಕೋಬಹುದು. 2 2 4 + 1 5/2. ಯು ರೈಟ್ ಹಿಯರ್ 5/2 ಡಿವೈಡೆಡ್ ಬೈ 100 ಈ ತರ ತೆಗೆದುಕೊಳ್ಳಿ. 100 ಅಂತ ಸಾರಿ 100 ಅಲ್ಲಿ 2 0 ಇಲ್ಲಿ ಹೋಗ್ತದ. 2 1s 2 1 40s ಅಲ್ಲಿಗೆ 700. ಗೊತ್ತಾಯ್ತಾ? ಈ ರೀತಿ ಮಾಡಿ ಡೈರೆಕ್ಟ್ ಆಗಿ ಮಾಡಿ. ಈ ತರ ಹಾಕೊಂಡ್ರೆ ಫಾರ್ಮುಲಾ. ನೆಕ್ಸ್ಟ್ ನೆಟ್ ಅಮೌಂಟ್ ಆಫ್ ಸಿಂಧು 28,000 - 700 ದಟ್ ಈಸ್ ಈಕ್ವಲ್ ಟು 27,300. ಓಕೆನಾ? ರೈಟ್. Okay, dear students, next problem. You see, a share agent sells 2,000 shares at rupees 45 each and gets the commission at the rate of 1.5%. Find the amount of the agent gets. ಇದು ಶೇರ್ಸ್ ಇರ್ತದೆ, 2,000 ಶೇರ್ಸ್ ಇರ್ತದೆ. ಅದರಲ್ಲಿ ಏಜೆಂಟ್ಗೆ ಎಷ್ಟು ಅಮೌಂಟ್ ಬರ್ತದೆ ಅಂತ ನೋಡಿ. ಫಸ್ಟ್ ದ ಶೇರ್ SR ಆಫ್ ಒನ್ ಶೇರ್ ಇಸ್ ಈಕ್ವಲ್ ಟು ಎಷ್ಟು ತಗೊಂಡ್ರ ಅವರು, rupees 45. How much? 1 SR share of 1 is equal to rupees 45. The SP of 2,000 shares. 2,000 shares ಎಷ್ಟು ಆಗ್ತದೆ ನೋಡ್ರಿ. ಸೊ 2,000 into 45 ಹೌದಲ್ಲ. 1 share is equal to 45 ಅಂದ್ರೆ 2,000 ಗೆ 2,000 shares ಅಂದ್ರೆ 2,000 into 45 is equal to 90,000. How much? 90,000. The rate of commission ತಗೊಳ್ಳಿ. The rate of commission ಎಷ್ಟು ಬರ್ತದ, 1.5%. ಎಷ್ಟು ಪರ್ಸೆಂಟ್? 1.5%. Therefore the commission ಎಷ್ಟು ಬರ್ತದ ನೋಡೋಣ. Therefore the commission is equal to 1.5 into 90,000 divided by 100. ಎಷ್ಟು ಬರ್ತದ? ಸೊ ದಟ್ ಈಸ್ ಈಕ್ವಲ್ ಟು 1. ಇದು ಕ್ಯಾನ್ಸಲ್ ಮಾಡಿ. ಇದನ್ನ 1.5 into 90 1350 ಬರ್ತದೆ ನೋಡಿ. ಮಲ್ಟಿಪ್ಲೈ ಮಾಡಿ ನೋಡಿ. ಇಲ್ಲಾಂದ್ರೆ ನೋಡಿ ನಾವು ಇದು ಮಾಡ್ತೀವಿ. ಈಗ 0 0 ಕ್ಯಾನ್ಸಲ್ ಎಷ್ಟು ಬರ್ತದೆ, ನಾನು ಆಲ್ರೆಡಿ ಮಾಡಿದ್ದೀನಿ. ಈ ಥರ ಬರ್ತದ. ಇಲ್ಲ ಅಂದ್ರೆ ನೋಡಿ, ನಿಮ್ಗೆ ಬೇಕಾದ್ರೆ ಮಾರ್ಕ್ಸ್ ತೋರಿಸ್ತೀನಿ. 900 into 15 50 50 5 9 45 10 10 19 0 0 5 35 ಅಲ್ಲಿಗೆ ಪಾಯಿಂಟ್ ಆದಮೇಲೆ 1 ಪಾಯಿಂಟ್ ಆದಮೇಲೆ 1 ಡಿಜಿಟ್ಸ್ 1350 rupees. 1350 rupees. Therefore the agent gets, ಬರೀರಿ, the agent gets rupees 1350. ಓಕೆನಾ? ಸೊ ಈ ಪ್ರಾಬ್ಲಮ್ ಬರ್ತಾರೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಅರ್ಥ ಇದೆಯಲ್ಲ? ಇದು ನಾವು ಒಂದು ಶೇರ್ಗೆ ಎಷ್ಟು ಕನ್ಸಿಡರ್ ಮಾಡಿದ್ವಿ, 45. ಅವ್ರು ಎಷ್ಟು ಶೇರ್ಸ್ ತಗೋತಾರಂತ 2,000 into 90,000 ಆಗ್ತದೆ. ರೇಟ್ ಆಫ್ ಕಮಿಷನ್ ಎಷ್ಟು ಕೊಟ್ಟಿದ್ದಾರೆ, 1.5%. ದೇರ್ಫೋರ್ ಕಮಿಷನ್ ನಿಮಗೆ ಗೊತ್ತಲ್ಲ, 1.5% into that amount divided by 100. ಫಾರ್ಮುಲಾ ಹಾಕ್ಬಿಡ್ರಿ. ಓಕೆ, ರೈಟ್.